ಆಕ್ಸಿಜನ್ ಸಾಂದ್ರಕಗಳ ಆಮದು ಮೇಲೆ ಕೇಂದ್ರ ಸರ್ಕಾರ ವಿಧಿಸ್ತಾ ಇರುವಂತಹ 12% GST ತೆರಿಗೆ ಏನಿದೆ ಅದನ್ನ ಮನ್ನಾ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರಿ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ SFI ಸಂಘಟನೆ ಸುಪ್ರೀಂ ಕೋರ್ಟ್ ನಲ್ಲಿ ನಿನ್ನೆ ಅರ್ಜಿಯನ್ನ ಸಲ್ಲಿಸಿದೆ. ಕಾರಣ ಏನು ಅಂತಂದ್ರೆ 2021 ಮೇ 1ರ ಅಧಿಸೂಚನೆಯಂತೆ ಕೇಂದ್ರ ಸರ್ಕಾರ ಆಕ್ಸಿಜನ್ ಸಾಂದ್ರಕಗಳನ್ನ ನಾವು ಬೇರೆ ಬೇರೆ ದೇಶಗಳಿಂದ ಏನು ಆಮದು ಮಾಡ್ಕೊಂತೀವಿ ಆ ಆಮದು ವಸ್ತುಗಳ ಮೇಲೆ ಇವತ್ತು 12% GSTಯನ್ನ ಕೇಂದ್ರ ಸರ್ಕಾರ ಮುಂದುವರಿಸ್ತಾ ಇದೆ. ದೇಶದಲ್ಲಿ ನಾವು ನೋಡ್ತಾ ಇದೀವಿ, ಕೋವಿಡ್ ರಭಸವಾಗಿ ಹಬ್ಬುತ್ತಾ ಇದೆ. ಇಡೀ ದೇಶದಲ್ಲಿ ಸಾರ್ವಜನಿಕರಿಗೆ ಇವತ್ತು ಕೇಂದ್ರ ಸರ್ಕಾರ ಆಕ್ಸಿಜನ್ ಅಗತ್ಯ ಪ್ರಮಾಣದಲ್ಲಿ ಒದಗಿಸೋದಕ್ಕೆ ಸರ್ಕಾರ ವಿಫಲವಾಗಿದೆ ಸಂಪೂರ್ಣವಾಗಿ. ಈ ಸಂದರ್ಭದಲ್ಲಿ ಜನಸಾಮಾನ್ಯರು ಆಕ್ಸಿಜನ್ ಅನ್ನು ಇವತ್ತು ಖರೀದಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಕ್ಸಿಜನ್ಗೆ ಹಾಹಾಕಾರ ಸೃಷ್ಟಿಯಾಗಿದೆ ದೇಶದಲ್ಲಿ. ಆಕ್ಸಿಜನ್ ಇಲ್ದಿರೆ ಇವತ್ತು ಲಕ್ಷಾಂತರ ಜನರು ತಮ್ಮ ಪ್ರಾಣಗಳನ್ನು ಕಳ್ಕೊಂತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿಯೂ ಕೂಡ ಕೇಂದ್ರ ಸರ್ಕಾರ ಒಂದು ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನು ಮನಗಂಡು ಆಕ್ಸಿಜನ್ ಸಾಂದ್ರಕಗಳ ಆಮದು ಮೇಲೆ ಇವತ್ತು ವಿಧಿಸ್ತಾ ಇರುವಂತಹ 12% GSTಯನ್ನು ವಾಪಸ್ ಪಡ್ಕೋಬೇಕಾಗಿತ್ತು. ಆದರೆ ಕನಿಷ್ಠ ಸಂವೇದನಶೀಲತೆ ಇಲ್ಲದಿರುವಂತಹ, ಮಾನವೀಯತೆ ಇಲ್ಲದಿರುವಂತಹ, ಜನರ ಆರೋಗ್ಯದ ಬಗ್ಗೆ ಹಿತಾಸಕ್ತಿ ಇಲ್ಲದಿರುವಂತಹ ಈ ಕೇಂದ್ರ ಸರ್ಕಾರ ಈಗಲೂ ಕೂಡ ಇವತ್ತು 12% GSTಯನ್ನ ವಸೂಲಿ ಮಾಡಿ ತನ್ನ ಖಜಾನೆಯನ್ನು ತುಂಬಿಸಿಕೊಳ್ಳುವಂತ ಜನವಿರೋಧಿಯಾದಂತಹ ನೀತಿಯನ್ನ ಮುಂದುವರಿಸಿದೆ. ಆ ಕಾರಣಕ್ಕಾಗಿ ಇಂತಹ ಜನವಿರೋಧಿಯಾದಂತಹ ಸುಂಕವನ್ನ ಈ ಕೂಡಲೇ ಬೆಷರತ್ತಾಗಿ ಕೇಂದ್ರ ಸರ್ಕಾರ ವಾಪಸ್ ಪಡ್ಕೋಬೇಕು ಅಂತೇಳಿ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ SFI ನ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಮಯೂಖ್ ಬಿಸ್ವಾಸ್ ಅವರು ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ರೀತಿಯಾಗಿ ಆಮದು ಸುಂಕ ಏನಿದೆ ಇವತ್ತು ಆಕ್ಸಿಜನ್ ಸಾಂದ್ರಕಗಳ ಮೇಲೆ ಇದು ಇದೇ ರೀತಿ ಮುಂದುವರೆದಿದೆ ಅಂತಂದ್ರೆ ಜನಸಾಮಾನ್ಯರಿಗೆ ಇವತ್ತು ಈ ಆಕ್ಸಿಜನ್ ಸಾಂದ್ರಕಗಳನ್ನು ಕೊಂಡುಕೊಳ್ಳುವಾಗ ಈ ಬೆಲೆಯನ್ನ ಜನಸಾಮಾನ್ಯರು ತೆರಬೇಕಾಗ್ತದೆ. ಈ ಕಾರಣದಿಂದ ಇವತ್ತು ಜನರಿಗೆ ಆಕ್ಸಿಜನ್ ಒಂದ್ ಕಡೆ ಸಿಗ್ತಾ ಇಲ್ಲ, ಸಿಗುವಂತ ಆಕ್ಸಿಜನ್ ರೇಟನ್ನು ಕೂಡ ಬೆಲೆಯನ್ನು ಕೂಡ ಇವತ್ತು ಗಗನಕ್ಕೆ ಇರ್ತದೆ. ಇಂಥ ಸಂದರ್ಭದಲ್ಲಿ ಕೂಡ ಸರ್ಕಾರ ಅದರ ಮೇಲೆ ತೆರಿಗೆಯನ್ನು ವಸೂಲಿ ಮಾಡೋದು ಅಂತಂದ್ರೆ ಇದಕ್ಕೆ ಎಂತಹ ಒಂದು ಅಮಾನವೀಯವಾದಂತಹ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಈ ದೇಶದ ಜನರನ್ನ ನಡೆಸ್ಕೊಳ್ತಾ ಇದೆ ಅನ್ನುವಂಥದ್ದು ನಾವು ಇವತ್ತು SFI ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ನಾವು ಎತ್ತಿರುವಂತದ್ದು, ಕೋವಿಡ್ ವ್ಯಾಕ್ಸಿನ್ ಏನಿದೆ ಅದನ್ನ ಉಚಿತವಾಗಿ ಸಾರ್ವತ್ರಿಕವಾಗಿ ದೇಶದ ಎಲ್ಲಾ ಪ್ರಜೆಗಳಿಗೂ ಕೂಡ ಕೊಡುವಂತ ಕೆಲಸವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕು ಅಂತ ನಾವು ಹೇಳ್ತಾ ಇದೀವಿ. ಆದ್ರೆ ಕೇಂದ್ರ ಸರ್ಕಾರ ಈಗ ಹೇಳ್ತಾ ಇರುವಂತದ್ದು ₹150 ಲೆಕ್ಕದಲ್ಲಿ ಇವತ್ತು ಏನು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಭಾರತ್ ಬಯೋಟೆಕ್ನಿಕ್ ನಿಂದ ಕೊಂಡ್ಕೊಂಡಿರುವಂತಹ ವ್ಯಾಕ್ಸಿನ್ ಅನ್ನ 40 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಒಂದ್ ಕಡೆ ಹೇಳ್ತದೆ. ರಾಜ್ಯ ಸರ್ಕಾರ ಎಲ್ಲಿಗೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಡಿಯೂರಪ್ಪ ಮತ್ತು ನರೇಂದ್ರ ಮೋದಿ ಅವರು ಇವತ್ತು ಮೊನ್ನೆ ಮೇ 1ನೇ ತಾರೀಕಿಂದನೇ ಕೊಡ್ತೀವಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಜಾಹೀರಾತುಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಉಚಿತವಾದಂತಹ ರೀತಿಯಲ್ಲಿ ಕೋವಿಡ್ ನ ಲಸಿಕೆಯನ್ನು ಕೊಡುವಂತಹ ಯಾವುದೇ ಅಭಿಯಾನವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪ್ರಾರಂಭ ಮಾಡಿಲ್ಲ. ರೆಮಿಡಿಸಿವಿಯರ್ ಬೇಕು ಅಂತ ಹೇಳ್ಬಿಟ್ಟು ಇವತ್ತು ರೋಗಿಗಳು, ಕೋವಿಡ್ ನ ಪೇಷಂಟ್ಗಳು, ಇವತ್ತು ಅದರ ಸಂಬಂಧಿಕರುಗಳು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬ್ಲಾಕ್ ನಲ್ಲಿ ಇವತ್ತು ಕೊಂಡ್ಕೊಬರುವಂತದ್ದು, ದುಬಾರಿ ಹಣವನ್ನು ಕೊಟ್ಟು ಇವತ್ತು ಕೊಂಡ್ಕೊಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ SFI ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಕಾರಣ ಇವತ್ತು ಕೋವಿಡ್ ನ ಲಸಿಕೆಯನ್ನ ಉತ್ಪಾದನೆ ಮಾಡುವಂತಹ ಒಂದು ಅಧಿಕಾರವನ್ನ 1970ರ ಪೇಟೆಂಟ್ ಕಾಯ್ದೆಯ ನಿಬಂಧನೆಗಳೇನಿದೆ ಅದರ ಪ್ರಕಾರ ಇವತ್ತು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಸಂಸ್ಥೆಗೆ ಮತ್ತು ಭಾರತ್ ಬಯೋಟೆಕ್ ಅನ್ನುವಂಥ 2 ಸಂಸ್ಥೆಗಳಿಗೆ ಮಾತ್ರ ಇವತ್ತು ಅಧಿಕಾರ ಇರುವಂತದ್ದು. ಆದ್ರೆ ಹಲವಾರು ಭಾರತದ ಸಾರ್ವಜನಿಕ ಆರೋಗ್ಯ ಉತ್ಪಾದನಾ ಸಂಸ್ಥೆಗಳು ಈ ಕೋವಿಡ್ ನ ಲಸಿಕೆಯನ್ನು ಉತ್ಪಾದನೆ ಮಾಡುವಂತಹ ಒಂದು ಅವಕಾಶ ಮತ್ತು ಲೈಸೆನ್ಸ್ ಅನ್ನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಹಾಕೊಂಡಿದ್ರು ಕೂಡ ಆ ಅರ್ಜಿಗಳನ್ನು ಇದುವರೆಗೂ ಕೇಂದ್ರ ಸರ್ಕಾರ ಪರಿಶೀಲನೆ ಮಾಡಿಲ್ಲ. ಈ ಕಾರಣದಿಂದ ಒಂದು ಕಡೆಗೆ ಕೋವಿಡ್ ಲಸಿಕೆಗೆ ದೇಶದಲ್ಲಿ ಕೊಡ್ತೀವಿ ಅಂತೇಳಿ 1ನೇ ತಾರೀಕಿಂದ ಕೊಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ಅಡ್ವರ್ಟೈಸ್ಮೆಂಟ್ ಕೊಡ್ತದೆ. ಇನ್ನೊಂದು ಕಡೆಗೆ ರೆಮಿಡಿಸಿವಿಯರ್ ಮತ್ತು ಕೋವಿಡ್ ಲಸಿಕೆ ಬೇಕು ಅಂತ ಜನರಲ್ಲಿ ಇವತ್ತು ಬೇಡಿಕೆ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆಗೆ ಇದನ್ನು ಉತ್ಪಾದನೆ ಮಾಡುವಂತಹ ಅಧಿಕಾರವನ್ನು ಕೇವಲ 2 ಸಂಸ್ಥೆಗಳಲ್ಲಿ ಇಟ್ಟುಕೊಂಡು ಕೇಂದ್ರ ಸರ್ಕಾರ ದೇಶದ ಜನರ ಆರೋಗ್ಯದ ಜೊತೆಗೆ ಚೆಲ್ಲಾಟವನ್ನು ಆಡ್ತಾ ಇದೆ. ಆ ಕಾರಣಕ್ಕಾಗಿ ಈ ಕೋವಿಡ್ ನ ಸಂದರ್ಭದಲ್ಲಿ ಈ ಪೇಟೆಂಟ್ ನ ನಿಬಂಧನೆಗಳೇನಿದೆ ಇದನ್ನು ಸಡಿಲಗೊಳಿಸಬೇಕು. ಭಾರತದ ಸಾರ್ವಜನಿಕ ಆರೋಗ್ಯ ಉತ್ಪಾದನೆ ಒಂದು ಔಷಧಿಗಳನ್ನು ಉತ್ಪಾದನೆ ಮಾಡುವಂತಹ ಏನು ಯಾವೆಲ್ಲ ಕಾರ್ಖಾನೆಗಳು ಇವತ್ತು ಲೈಸೆನ್ಸ್ಗೆ ಇವತ್ತು ಪರ್ಮಿಷನ್ ಅನ್ನು ಕೇಳಿದವೆ ಆ ಲೈಸೆನ್ಸ್ ಅಲ್ಲಿಗೆ ಇವತ್ತು ಅನುಮೋದನೆಯನ್ನು ಕೇಂದ್ರ ಸರ್ಕಾರ ಕೊಡಬೇಕು. ಈ ದೇಶದ ಒಳಗಡೆ ಎಲ್ಲ ಜನರಿಗೂ ಕೂಡ ಆಕ್ಸಿಜನ್ ಅಗತ್ಯವಾದ ವೆಂಟಿಲೇಟರ್, ಬೆಡ್, ಅವ್ರಿಗೆ ಬೇಕಾದಂತ ಆರೋಗ್ಯವಾದ ಪರಿಕರಗಳು, ಡಾಕ್ಟರ್ಗಳ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಅಂತೇಳಿ ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತೇಳಿ SFI ಕೋರ್ತಾ ಇದೆ. ಈಗಾಗಲೇ ನಾವು ನೋಡಿದೀವಿ, ಕೋವಿಡ್ ಅನ್ನ ನಿರ್ವಹಣೆ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ವಿಫಲವಾಗಿರೋ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಇವತ್ತು 12 ಜನರ ಕಾರ್ಯ ಒಂದು ಪಡೆಯ ಸಮಿತಿಯನ್ನ ನಿನ್ನೆ ತಾನೇ ಘೋಷಣೆ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಆಕ್ಸಿಜನ್ ಮೇಲೆ ಆಗ್ತಿರುವಂತಹ ತೆರಿಗೆಯನ್ನ
ಮನ್ನಾ ಮಾಡಬೇಕು ಅಂತ ಹೇಳ್ಬಿಟ್ಟು, ಎರಡನೇದು ಇವತ್ತು ಎಲ್ರಿಗೂ ಕೂಡ ಉಚಿತವಂತ ಕೋವಿಡ್ ವ್ಯಾಕ್ಸಿನ್ಗೆ ಖಾತ್ರಿಪಡಿಸಬೇಕು, ಅದರ ಉತ್ಪಾದನೆ ಮೇಲೆ ಇರುವಂತಹ ಪೇಟೆಂಟ್ ಕಾಯ್ದೆಗಳಿಗೆ ಇವತ್ತು ತಿದ್ದುಪಡಿಗಳನ್ನು ತರಬೇಕು ಅಂತೇಳಿ SFI ಸಂಘಟನೆ ಇವತ್ತು ನ್ಯಾಯಾಂಗದ ಹೋರಾಟವನ್ನ ಮುಂದುವರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ದೇಶದ ಆರೋಗ್ಯ ವ್ಯವಸ್ಥೆಯನ್ನ ರಾಷ್ಟ್ರೀಕರಣ ಮಾಡಬೇಕು ಅಂತೇಳಿ SFI ಬಯಸ್ತಾ ಇದೆ ಬಂಧುಗಳೇ.